ಓಂ ಶಾಂತಿ. ಸಂಕಲ್ಪ ಶಕ್ತಿಯ ಮಹತ್ವ. ದಿವ್ಯ ಬುದ್ಧಿ ಮೂಲಕ ಏನೇನು ದೂರ ಇರುವಂಥ ಆತ್ಮಗಳನ್ನು ಕೂಡ ಸಮೀಪ ಅನುಭವ ಮಾಡುತ್ತೀವಿ. ಪ್ರತಿ ಸೆಕೆಂಡ್ ಸದಾ ಸಾಕ್ಷಿ ದೃಷ್ಟ, ಸದಾ ಬಾಬಾನ ಸಾತಿಪನದ ಅನುಭವ ಮಾಡ್ಕೋರಿ. ಎಲ್ಲ ಬ್ರಾಹ್ಮಣರು ತಾವು ಶ್ರೇಷ್ಠ ಆತ್ಮಗಳು, ಸ್ನೇಹಿ, ಸಹಯೋಗಿ, ಸಾತಿಪನದ ಸದಾ ಅನುಭವ ಮಾಡಿಕೊಡ್ರಿ. ಸದಾ ಮಸ್ತಕ ಮೇಲೆ ಹೊಳೆಯುವಂಥ ನಕ್ಷತ್ರ ಅಂತ ತಿಳ್ಕೋರಿ. ಬಾಬಾ ಮತ್ತು ತಾವು ಸದಾ ಸ್ಮೃತಿ ಹಿಡ್ಕೊಂಡು ನಿರಂತರ ನ್ಯಾಚುರಲ್ ಇರಬೇಕು. ಆವಾಗ ಆತ್ಮಿಕ ಆಕರ್ಷಣೆ ಆಗುತ್ತದೆ. ಮುಖದಿಂದ ಬಳೆ ಮಾತಾಡಲಿಲ್ಲ ಅಂದರೂ ಸಾಕು, ನಯನದಲ್ಲಿ ಎಲ್ಲ ನಿಮ್ಮ ಸ್ವರೂಪ ಕಾಣಿಸಿಬಿಡುತ್ತದೆ. ಬಾಬಾ ಹೇಳ್ತಾರೆ, ಬಹುಕಾಲದ ಸಾಥಿಗಳಾಗ್ರಿ, ಬಹುಕಾಲದ ರಾಜ್ಯಾಧಿಕಾರಿ ಆಗ್ತೀರಿ. ಬಾಬಾ ಹೇಳ್ತಾರೆ, ಅಂತ್ಯದ ಕಮ್ಜೋರಿ ಆತ್ಮಗಳು ಮಹಾದಾನಿ ವರದಾನಿಗಳಾಗಿ ದಾನ ಮಾಡಿರಿ, ಪುಣ್ಯಾತ್ಮಗಳಾಗಿರಿ. ಸೇವಾದಾರಿ ಅಂದರೆ ತ್ಯಾಗಿ, ತಪಸ್ವಿಗಳು. ಟೀಚರ್ ಅಂತ ತಿಳ್ಕೊಂಡ್ರೆ ಬೇರೆಯವರು ಟೀಚರ್ ಅಂತ ತಿಳ್ಕೊತಾರೆ. ಗದ್ದೆ ಬೇಕು ಅನ್ನೋದು ಕೂಡ ಮಾಯನೇ. ಸೇವಾದಾರಿ ಕೊಡುವಂಥವ್ರು, ತಗೊಳ್ಳುವಂಥವ್ರಲ್ಲ. ಎಲ್ಲ ವಿಘ್ನಕ್ಕೆ ಕಾರಣ ನನಗೆ ನಾ ಟೀಚರ್ ಅಂತ ತಿಳ್ಕೊಂಡು ನಡೆಯುವಂಥದ್ದು, ನಂಗೆ ಸ್ಟೇಜ್ ಸಿಗಲಿ ಅಂತ ತಿಳ್ಕೊವಂಥದ್ದು. ವಿಧಿಪೂರ್ವಕ ವೃದ್ಧಿಯಾಗಲಿ, ಸಂಕಲ್ಪದಲ್ಲಿ ದುಃಖ ಬರಬಾರ್ದು. ಅವರೇ ಮಾಸ್ಟರ್ ಸುಖದ ಸಾಗರ ಮಕ್ಕಳು ಅನ್ಸ್ಕೊಂಗಿಲ್ಲ. ಓಂ ಶಾಂತಿ. ಥ್ಯಾಂಕ್ ಯು ಬಾಬಾ. ತಮಗೂ ಕೂಡ ಥ್ಯಾಂಕ್ ಯು ರೀ.